ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಸೊ ಪಾಟ್ ಎಲ್ಲ ಫಿಲ್ಟರ್ ಮಾಡ್ತಾ ಇದ್ವಿ. ಆ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದು ಇಂಡೋರ್ ಪ್ಲಾಂಟ್ಸ್ ಅಂತ ಮಾಡೋಣ ಅಂತ ತುಂಬಾ ಟೈಮಿಂದ ಅನ್ಕೊಂತಾ ಇದ್ವಿ. ಹಾಸನ್ ಹೋಗಿದ್ದಾಗ ಪಾಟ್ಸ್ ಎಲ್ಲ ತಗೊಂಡ್ ಬಂದಿದ್ದು. ತುಂಬಾ ಏನ್ ತಂದಿರ್ಲಿಲ್ಲ, ಬಸ್ಸಲ್ಲಿ ಹೋಗೋದಲ್ವಾ, ಲಗೇಜ್ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪನೇ ಪಾಟ್ಸ್ ನ ತಂದಿದ್ದು. ಸೊ ಹಾಗೆ ತುಂಬಾ ಟೈಮಿಂದ ಅನ್ಕೋತಾ ಇದ್ದು ಇಂಡೋರ್ ಪ್ಲಾಂಟ್ಸ್ ಮಾಡ್ಬೇಕಂತೇಳಿ. ಹಾಗೆ ಪಾಟ್ಸ್ ಎಲ್ಲ ತಂದ್ವಲ್ಲ, ಆಗ ಎಲ್ಲಾನು ಗಿಡಗಳೆಲ್ಲ ಹಾಕ್ತಾ ಇದ್ವಿ. ಸೊ ಇದು ಗೊಬ್ಬರ ಮತ್ತೆ ಮಣ್ಣ ಮಿಕ್ಸ್ ಮಾಡಿ ಇಂಡೋರ್ ಪ್ಲಾಂಟ್ಸ್ಗೆ ಹಾಕ್ತಾ ಇರೋದು. ತುಂಬಾ ಟೈಮಿಂದ ಇಟ್ಟಿರೋದಂತೆ ಗೊಬ್ಬರನ, ಅದು ಅಮ್ಮ ಹೇಳ್ತಾ ಇದ್ರು. ಹಾಗೆ ಒಳಗಡೆ ಸ್ನೇಕ್ ಪ್ಲಾಂಟ್ ಇಡೋಣ, ಮತ್ತೆ ಸ್ವಲ್ಪ ಶೋ ಗಿಡ ಮಾಡೋಣ ಅಂತೇಳಿ ಹಾಕ್ತಾ ಇದ್ದು. ಸೊ ನೋಡಿ, ಪಾಟ್ಗಳಂತೂ ತುಂಬಾನೇ ಚೆನ್ನಾಗಿತ್ತು. ನನ್ಗೆ ಎಲ್ಲಿ ಇಷ್ಟ ಆಗಿದೆ ಅಂದ್ರೆ, ನಾವು ಅದಕ್ಕೆ ಮನೆಗೆ ಹೋಗಿದ್ದಾಗ ಅವ್ರು ತಂದು ಇಟ್ಕೊಂಡಿದ್ರು. ಅದನ್ನ ನೋಡಿ ನಾವು ತಗೋಬೇಕಕ್ಕ ಕೇಳಿ ಅಂತ ಹೇಳುವಾಗ ಸರಿ ಅಂತೇಳಿ ಹೋಗಿದ್ದು. ಹಾಗೆ ತಗೊಂಡ್ ಬಂದು ಮಾಡ್ತಾ ಇದ್ವಿ. ಇದು ಮನೇಲೆ ಬಿಟ್ಟಿದ್ದೆ, ಒಂದು ಗಿಡ ತಂದು ಅಮ್ಮ ನೆಟ್ಟಿದ್ರಂತೆ. ಎಷ್ಟು ಗಿಡ ಆಗಿತ್ತು ಅಂತ ಹೇಳಿದ್ರೆ, ತುಂಬಾನೇ ಗಿಡ ಆಗಿತ್ತು. ಅದು ಮುರಿದು ಕ್ಲೀನ್ ಮಾಡ್ಕೊಂಡು ಫುಲ್ ಟೈಟ್ ಆಗ್ಬಿಟ್ಟಿತ್ತು. ಮತ್ತೆ ತುಂಬಾ ಟೈಮ್ ಆಗಿತ್ತು ಅನ್ಸುತ್ತೆ. ಮಣ್ಣೆಲ್ಲ ಫಿಲ್ಟರ್ ಮಾಡಿರ್ಲಿಲ್ಲ, ತೆಗ್ದಿರ್ಲಿಲ್ಲ. ಲೂಸ್ ಮಾಡ್ಬೇಕು ಮಣ್ಣನ್ನ, ಆಗ ಚೆನ್ನಾಗಿ ಗಿಡಗಳು ಬರುತ್ತೆ. ಸೊ ಅದ್ ಮಾಡಿರ್ಲಿಲ್ಲ. ಈಗ ಅದನ್ನ ತೆಗ್ದು ಹಾಕ್ತಾ ಇದ್ವಿ. ಅದ್ರಲ್ಲಿ ಎಷ್ಟು ಗಿಡ ವೆರೈಟಿ ಆಗಿ ಮಾಡ್ಕೊಬಹುದು. ತುಂಬಾನೇ ಪಾಟ್ಗಳು ಮಾಡ್ಕೋಬಹುದು. ನಾವೊಂದ್ 7-8 ಪಾಟ್ ಮಾಡಿದೀವಿ. ಅದನ್ನ ನೋಡ್ಬೋದು ನೀವು ಎಷ್ಟು ಮಾಡಿದೀವಿ ಅಂತ. ಸೊ ಇದು ಔಟ್ ಸೈಡ್ ಗೆ ಇಡ್ಲಿಕ್ಕೆ ಅಂತ ಹೇಳಿ ಹಾಕ್ತಾ ಇದ್ವು. ಸೊ ಈ ತರ ಒಂಥರ ಚೆನ್ನಾಗಿತ್ತು ಪಾಟ್. ಹಾಗೆ ಹೇಳಿ ತಗೊಂಡೆ. ಇದಕ್ಕೆ 120 ರುಪೀಸ್ ಅನ್ಸುತ್ತೆ. ಅಂದ್ರೆ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗ್ತಾ ಇತ್ತು. ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಹೊರಗೆ ಅಂತ 2 ಇದು ಪಾಟ್ ತಗೊಂಡಿದ್ದು. ಸೊ ಹೊರಗಿಡ್ಲಿಕ್ಕೆ ಅಂತಾನೆ ಹೊರಗೆ ಇಟ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು. ಸೊ ನೋಡ್ಬೋದು. ಈಗ ಮತ್ತೆ ಇದನ್ನ 2 ಇಟ್ಟಿದ್ದು ಹೊರಗಡೆ ಕಾಂಪೌಂಡ್ ಮೇಲೆ ಇಟ್ಟಿದ್ದು. ಅದನ್ನ 2 ತೆಗ್ದು ಚೆನ್ನಾಗಿರೋದೆಲ್ಲ ತೆಗ್ದು ಆ ಪಾಟಿಗೆ ಹಾಕ್ತಾ ಇದ್ರು. ಹಾಗೆ ಇದ್ರಲ್ಲಿ ತುಂಬಾ ಚಿಕ್ಕ ಚಿಕ್ಕ ಗಿಡ ಮಾಡ್ಕೊಬಹುದು, ಬೇಗ ಬೆಳೆಯುತ್ತೆ. ಹಾಗೆ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ತೆಗ್ದು ಬೇರೆಲ್ಲಾನು ಮುರಿದು ಲೂಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಗಿಡಗಳೆಲ್ಲ. ಸೊ ಇದೆಲ್ಲ ಅಮ್ಮ ಮಾಡಿರೋದು ಪಾಟ್ಗಳು. ಒಂದ್ ತಗೊಂಡ್ರೆ ಸಾಕು, ಅದು ಬೆಳಿತಾ ತುಂಬಾ ಚೆನ್ನಾಗ್ ಬಂದ್ಬಿಡುತ್ತೆ. ಆಗ ಅದನ್ನ ಬೇರೆ ಕಡೆ ಹಾಕೊಬಹುದು ಕೂಡ. ಸೊ ಇದು ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್. ಇದನ್ನು ಅಷ್ಟೇ ಮುದ್ದು ಹಾಕಿದ್ದು ಒಂದು ಪಾಟಿಗೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದನ್ನ ತೆಗೆದು ಇದಕ್ಕೇನೆ ಹಾಕೊಂತಾ ಇದ್ದು. ಚೆನ್ನಾಗಿದ್ಯಲ್ಲ, ಹೊರಗಡೆ ಇಡಕ್ ಚೆನ್ನಾಗ್ ಕಾಣಿಸುತ್ತೆ ಅಂತೇಳಿ. ಸೊ 2 ಗಿಡ 2 ಪಾಟ್ದು ರೆಡಿ ಆಯ್ತು. ಹಾಗೆ ಸ್ವಲ್ಪ ಮಣ್ಣೆಲ್ಲ ಮಳೆ ಬೇರೆ ಬರ್ತಾ ಇತ್ತು. ನಾವು ಸ್ಟಾರ್ಟ್ ಮಾಡುವಾಗ 3 ಗಂಟೆ ಆಗಿತ್ತು. ಸೊ ಇದ್ ನೋಡಿ, ಇದ್ ಫುಲ್ ತೆಗ್ದ್ಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡಿ ಬೇರೆಲ್ಲ ಕಟ್ ಮಾಡ್ತಾ ಇದ್ರು ಅಮ್ಮ. ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ಈ ತರ ಗಿಡಗಳೆಲ್ಲ ಇಟ್ಕೊಂಡ್ರೆ. ಇದೆಲ್ಲ ಮುರ್ದು ನಾವು ಎಷ್ಟು ಪಾಟ್ಗಳು ಮಾಡಿದೀವಿ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದೀನಿ. ಸ್ಟ್ಯಾಂಡ್ ಬರ್ಬೇಕು. ಸ್ಟ್ಯಾಂಡ್ ಬಂದ್ಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ರೆ ಆಯ್ತು. ಹೈಟ್ ಕಮ್ಮಿ ಆಯ್ತು. ಈ ಕಡೆ ಕಟ್ಟೆ ಇರ್ಲಿಲ್ಲ ಫಸ್ಟ್. ಇದ್ದು ಕಟ್ಟಿದ್ರೆ ಒದ್ದಾಡ್ಬಿಟ್ಟು ಕಾರ್ ಬರೋಗಿ ಕಷ್ಟ ಆಗ್ತದೆ ಅಂತ ಹೇಳಿ ಕಾರ್ ತೆಗೆದ್ಮೇಲೆ ಕಾರ್ ತೆಗಿದ್ಬಿಟ್ಟು ಈಗ ಅಲ್ಲಿ ಉಂಟಲ್ಲ ಕಟ್ಟೆ, ಅಲ್ಲಿಂದ ಇಲ್ಲಿ ಗಂಟೆ ಒಂದೇ ಕಟ್ಟೆ ಇಟ್ಟಿದ್ದು. ಇಲ್ಲಿ ಕಾರು ತಿರ್ಗದಿಲ್ಲ ಅಂತ ಹೇಳಿ ಅಲ್ಲಿಂದ ತೆಗ್ದಾಕ್ಬಿಟ್ಟು ಅಷ್ಟು ಬಿಟ್ಬಿಟ್ಟು ಒಂದಿಷ್ಟಾದ್ರೂ ಬಿಟ್ಕೊಬಿಡ್ಬೇಕಿತ್ತು. ನಮಗೆ ಓಡಾಡೋ ಕಷ್ಟ ಆಯ್ತದೆ ಅಂತ ಹೇಳಿ ಕುತ್ಕೊಂಬೋದಿತ್ತು. ಕುತ್ಕೊಂಡು
ಕೊತ್ಕೋಬೋದಿತ್ತು. ಎಲ್ಲ ಬೇಗ ಬರುತ್ತೆ ಗಿಡಗಳು, ಹಾಗಾಗಿ ಅದಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕಲ್ಲ. ಇದೊಂದು 3 ವರ್ಷನೇ ಆಯ್ತು ಗಿಡ ತಗೊಂಡು ನಕ್ಕಿ ಚೇಂಜ್ ಮಾಡಿಲ್ಲ. ಮುರಿದು ಮಾತ್ರ ನಟ್ಟಿರೋದು. ಅದೇ ಸುಮಾರಾಗಿದೆ, ಮುರಿದು ನೆಟ್ಟಿ ಸುಮಾರಾಗಿದೆ. ಸೊ ಇದು ಹಳೆ ಪಾಟ್ ಸ್ವಲ್ಪ ಹಾಕಿದ್ವಿ. ಹಾಗೆ ಮಣ್ಣೆಲ್ಲ ಆಗಿತ್ತು ಅಂತೇಳಿ ತೊಳಿತಾ ಇದ್ದೆ. ತೊಳೆದು ಹಂಗೆ ಗೇಟ್ ಮೇಲೆ ಏನು ಇಡಲ್ಲ, ಅದು ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳೋಣ ಅಂತೇಳಿ ತೊಳಿತಾ ಇದ್ದಿದ್ದು. ಈಗ ನೋಡಿ ಎಷ್ಟು ಗಿಡಗಳು ಮಾಡ್ಬೋದು, ಈಗ ಎಷ್ಟು ಗಿಡಗಳು ಮಾಡ್ತಾರೆ ಅಂತ ಅಮ್ಮ. ಮಳೆ ಬೇರೆ ಬರ್ತಾ ಇದೆ. ಚೆನ್ನಾಗಿ ಬರುತ್ತಲ್ಲ. ಎಲ್ಲ ಬಂದ್ಮೇಲೆ ಇವೆಲ್ಲ ಹೋದ್ಮೇಲೆ ಇಟ್ಬಿಡ್ಬೋದು ಅಲ್ಲ, ಮಾಡ್ಕೋಬೇಕು. ನಾವು ಮಿನಿ ನರ್ಸರಿ ಓಪನ್ ಮಾಡಿರ್ಬೋದು. ಇಂಡೋರ್ಗಂತ ಮಾಡ್ತಾ ಇದೀವಿ, ಇಂಡೋರ್ ಪ್ಲಾಂಟ್ಸ್. ಸ್ನೇಕ್ ಪ್ಲಾಂಟ್ ಹಾಕಕ್ಕೆ ದೇವ್ರ ಮನೆ ಹತ್ರ ಇಡೋಣ ಅಲ್ವಾ, ಚೆನ್ನಾಗಿ ಬರುತ್ತೆ. ಅದನ್ನ ತೆಗೆದು ರೂಮ್ಗೆ ಹಾಕ್ಕೊಡ್ಬೇಕು. ಆಚೆ ಸ್ಪೇಸ್ ಇದೆಯಲ್ಲ, ಅಲ್ಲ ಮೂಲೆಗೆ ಇಡ್ತೀನಿ. ಸೊ ಇದು ಸ್ನೇಕ್ ಪ್ಲಾಂಟ್ ಒಳಗಿಟ್ಕೊಳ್ಳೋಣ ಅಂತೇಳಿ ಮಾಡಿದ್ದು. ಮಣ್ಣಾದ್ರೆ ಮಾತ್ರ ಕಷ್ಟ ತೊಳೆಯೋದು ಮಾಡೋದು, ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ನೋಡಕ್ಕೆ ಸೆರಾಮಿಕ್ ಪಾಟ್ಗಳ ತರ ಕಾಣಿಸುತ್ತೆ, ಬಟ್ ಪ್ಲಾಸ್ಟಿಕ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಸೊ ಇದನ್ನ ಒಳಗಿಟ್ಕೊಳ್ಳೋಣ ಅಂತೇಳಿ ಎಲ್ಲ ನೋಡ್ತಾ ಇದ್ವಿ, ಎಲ್ಲಿ ಇಟ್ಕೊಳ್ಳೋಣ ಏನು ಅಂತ ಹೇಳಿ. ಒಳಗೆಲ್ಲ ಇಡ್ತಾ ಇದ್ದು. ಸೊ ಇದು ಮೊದಲನೇ ವಾಸ್ ಇತ್ತು, ಅದನ್ನ ರೂಮ್ಗೆ ಇಟ್ಕೊಳ್ಳೋಣ ಅಂತೇಳಿ ತೆಗ್ದಿಡ್ತಾ ಇದ್ದೆ. ಹಾಗೆ ಪಾಟ್ನ ದೇವ್ರ ಮನೆ ಹತ್ರ ಇಡೋಣ ಅನ್ಕೊಂಡೆ. ಇದಕ್ಕೂ ಅಷ್ಟೇ ದೊಡ್ಡ ಸ್ಟ್ಯಾಂಡ್ ಬುಕ್ ಮಾಡಿದ್ದು, ಅದ್ ಬರೋವರೆಗೂ ಹಂಗೇನೆ ಈ ಚಿಕ್ಕ ಸ್ಟ್ಯಾಂಡ್ಗೆ ಇಡೋಣ ಅಂತೇಳಿ ಎಲ್ಲೆಲ್ಲಿ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ವಿ. ಸೊ ಇದನ್ನ ಇಲ್ಲೇ ಇಟ್ವಿ ಕೊನೆಗೂ. ಈ ವಾಸ್ನ ರೂಮ್ಗೆ ಇಟ್ಕೊಳ್ಳೋಣ, ರೂಮಲ್ಲಿ ಖಾಲಿ ಇರುತ್ತೆ ಅಂತೇಳಿ ಇಟ್ಕೊಂತೀನಿ. ಸೊ ಇನ್ನೊಂದು ಪಾಟ್ ಇತ್ತು, ಅದನ್ನು ಅಲ್ಲಿಗೆ ಇಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಅಲ್ಲಿ ಬುದ್ಧನೂ ಇತ್ತು, ಆ ಬುದ್ಧನು ಚೇಂಜ್ ಮಾಡ್ಕೊಳ್ಳೋಣ, ಬೇರೆ ಕಡೆ ಇಡೋಣ ಅಂತೇಳಿ ಅನ್ಕೋತಾ ಇದ್ದೆ. ನಾನು ವಾಯ್ಸ್ ಓವರ್ ಕೊಡೋಕೆ ಸಿಎ ಮಾತಾಡ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್ ಅಂತ. ಹೆಂಗಿದ್ದೀರಾ? ಅಮ್ಮನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್. ಬಾಯ್. ಸೊ ನಾನು ಮೈಕ್ ಇಟ್ಕೊಂಡು ಮಾತಾಡ್ತಿದ್ರೆ ಸಿಯಾ ನನ್ ಜೊತೆ ಸೇರ್ಕೊಂಡು ಮಾತಾಡ್ತಿದ್ದಾಳೆ. ಎಂತಮ್ಮ? ಸರಿ ನಡಿ ಹೋಗೋಣ. ಸೊ ಈಗ ಇಲ್ಲಿಟ್ಟು ನೋಡ್ತೀನಿ ಚೆನ್ನಾಗ್ ಕಾಣಿಸುತ್ತ ಅಂತ, ಬಟ್ ಚೆನ್ನಾಗ್ ಕಾಣಿಸ್ತಿರ್ಲಿಲ್ಲ. ಅದನ್ನ ಇಲ್ಲಿಡೋದು ಇದನ್ನ ಅಲ್ಲಿಡೋದು ಅದೇ ತರ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ದೆ ಯಾವ್ದು ಚೆನ್ನಾಗ್ ಕಾಣಿಸುತ್ತೆ ಅಂತ. ಸೊ ಫೈನಲಿ ಇದನ್ನ ವಾಸ್ನ ರೂಮ್ ಹತ್ರ ಇಟ್ಕೊಂತಾ ಇದೆ. ಸೊ ಅಲ್ಲಿ ಏನೇನ್ ಇಟ್ಕೋಬಹುದು ನಾನು ಪ್ಲಾನ್ ಮಾಡ್ತಾ ಇದ್ದೆ. ನಾನು ಇದನ್ನ ವಾಯ್ಸು ಹಾಗೆ ರೆಕಾರ್ಡ್ ಆಡಿಯೋನ ಹಾಕಿದ್ದೆ, ಬಟ್ ಅದು ಕಾಪಿರೈಟ್ ಬಂತು ಒಂದು ಮ್ಯೂಸಿಕ್ ಹಾಕಿದ್ರಿಂದ. ಸೊ ಅದನ್ನ ಡಿಲೀಟ್ ಮಾಡ್ಬೇಕಾಯ್ತು, ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಈ ವಾಸ್ನ ಇಲ್ಲಿ ಇಟ್ಟಿದ್ದೀನಿ, ಅದ್ರ ಮೇಲೆ ಕ್ಯಾಂಡಲ್ ಇಟ್ಕೊಂಡ್ರು ಚೆನ್ನಾಗಿರುತ್ತೆ, ಈ ತರ ಫ್ಲವರ್ ಇಟ್ಕೊಂಡ್ರು ಚೆನ್ನಾಗಿರುತ್ತೆ, ಹಾಗೆ ಅದ್ರ ಮೇಲೆ ಪಾಟ್ ಇಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂತ ಮಾತಾಡ್ತಾ ಇದೆ. ಸೊ ಇದು ರೂಮ್ಗೆ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿಗೊಂದು ಪಾಟ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಸ್ಪೇಸ್ ಇದೆಯಲ್ಲ ಅಂತ. ಸೊ ಅಲ್ಗೂ ಇಟ್ಕೊಂತೀನಿ ಕೂಡ. ಇನ್ನೊಂದು ಪಾಟ್ ರೆಡಿ ಮಾಡಿ ಇಲ್ಲಿಗೆ ಇಡೋಣ ಅಂತ ಅನ್ಕೊಂಡು ಬಂದು ಅಲ್ಲಿ ಅಮ್ಮ ರೆಡಿ ಮಾಡ್ತಾ ಇದ್ರು. ಸೊ ಈ ಪಾಟ್ ಮಣ್ಣೆಲ್ಲ ತೆಗ್ದು ಇದ್ರೊಳಗೆ ಹಾಕೊಂತ ಇದ್ದು, ಹಾಗೆ ಮಣ್ಣೆಲ್ಲ ಬಿಡಿಸ್ಕೊಂಡು ಅದ್ರದ್ದು ಬೇರೆಲ್ಲ ತೆಗ್ದು ಈ ಶೋ ಗೋಡನು ಅಷ್ಟೇ ಇದು ನಮ್ಮ ಮನೇಲಿ 4-5 ಕಲರ್ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಬರ್ತಾ ಇತ್ತು. ಒಳಗೆ ಇಟ್ಕೊಳ್ಳೋಣ, ವೈಟ್ ಪಾಟ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೊಂತ ಇದ್ವಿ. ಹಾಗೆ ಎಲ್ಲಾನು ಲೂಸ್ ಮಾಡ್ಕೊಂಡು ಮತ್ತೆ ಹಾಳಾಗಿರೋದು ಎಲೆಗಳೆಲ್ಲ ಕಟ್ ಮಾಡ್ತಾ ಇದ್ರು. ಇದು ಕೂಡ ಹಬ್ಬುತ್ತೆ, ಹಂಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ.
ಬಿಡಕಂಡ ಒಂದ್ ಕಡ್ಡಿ ಕೊಡ್ಬೇಕು ಸಪೋರ್ಟಿಗೆ. ಕಟ್ಬಿಟ್ಟು ಒಂದು ಕಡ್ಡಿ ಕಟ್ಬಿಡ್ಬೇಕು. ಅಲ್ಲ ಒಂದು ಸ್ಟಿಕ್ ಇತ್ತಲ್ಲ ನೋಡಿ, ಇಲ್ಲಿ ಇತ್ತಲ್ಲ ಅದು, ಅದನ್ನ ಕೊಡ್ಬೇಕು. ಕಟ್ಟಿದ್ರು ಸಾಕು, ಬಿದ್ದೋಗೋದಿಲ್ಲ. ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಬೀಳುತ್ತಿಲ್ಲ. ಮಣ್ಣು ಕೊಡ್ಲಾ? ಅಲ್ಲಿಂದ ಮಣ್ಣು ಕೊಡ್ಲಾ? ಈ ಬಜ್ಜಿ ಕುತ್ಕೊಂಡು ಕೊಡು, ಈ ಪಾಟಿ ತಗೊಂಡು ಪೂಜೆ ಇದನ್ನ ತೆಗ್ದು ಅಲ್ಲಿ ಅಲ್ಲಿ ಪೂಜೆ ಚೇರ್ ಮೇಲೆ ಪೂಜೆ, ಚೇರ್ ಮೇಲೆ ಪೂಜೆ ಎಲ್ಲ ಮಣ್ಣು ಐತದೆ, ಕಾಲೆಲ್ಲ ಮಣ್ಣು ಐತದೆ, ಬಟ್ಟೆ ಕಾಲೆಲ್ಲ ಮಣ್ಣು ಐತದೆ ಅಲ್ಲ, ಚೇರ್ ಮೇಲೆ ಪೂಜೆ ಬೇರು ದಿಕ್ಸೂರಿನ ತಗೋತೀನಿ. ಸಾಕ ಹಿಂಗೆ ಕೊಡ್ಲಾ? ಹಾಕ್ಲಾ? ಸಾಕ? ಅಲ್ಗೊಂದು ಸ್ಟ್ಯಾಂಡ್ ಬುಕ್ ಮಾಡಬೇಕು. ಇಲ್ಗೊಂದು ಸ್ಟ್ಯಾಂಡ್, ಅಲ್ಗೊಂದು ಸ್ಟ್ಯಾಂಡ್. ಚೇರ್ ಮೇಲೆ ಕೂತ್ಕೊಳ್ಳೆ. ಅದ್ರ ಮೇಲೆ ಕೂತ್ಕೊತೀಯಾ? ಚೇರ್ ಅದು ಆಯ್ತು ಸಾಕ? ಇನ್ನು ಯಾವ್ದು ಇದೆ ಮಾಡೋದು ಸ್ಟ್ರೈಟ್ ಆಗಿದೆ ಎಲ್ಲ ಏನು ಬಿಡಿ, ಬರಷ್ಟು ಬರಲಿ ನೋಡೋಣ. ಅಲ್ಲೊಂದು ಕಡ್ಡಿ, ಈ ಕಡ್ಡಿ ಉಂಟಬೇಕಾ? ಕಡ್ಡಿ ತಗೊಳ್ಳಿ. ಅಲ್ಲ ಈ ಥರ ಕಡ್ಡಿ ಇದ್ದಿದ್ರೆ ಈ ಥರ ಇಲ್ಲ, ಮೊನ್ನೆ ಹಾಕಿದ್ದೆ ನಾನು. ನಾನಿದು ಆಗ ದೊಡ್ಡದಾಯ್ತು ನೋಡಿ, ಅದು ವರ್ಷದೊಳಗೆ ಅಲ್ಲ ಅದಲ್ಲಮ್ಮ, ಇಲ್ಲಿ ಯಾವುದೋ ಒಂದು ಕಡ್ಡಿಗೆ ಹಾಕಿ, ಅದೇ ಹಾಕಿ ನೋಡೋಣ. ಗುಲಾಬಿ ಕಡ್ಡಿದಲ್ಲ ಇದು? ಮೊದಲಿಂದ ಎಲ್ಲ ಬೈದಾಗ ಹೋಗಿದೆ. ಅಲ್ಲಿದೆ ಬಂಗಾರಿ, ನಿನ್ ಚಪ್ಪಲ್ ಅಲ್ಲಿದೆ. ಅಲ್ಲಿದೆ ಚಿನ್ನ, ನಿಂದಲ್ಲೇ ಇದೆಯಲ್ಲ, ನಿಂದಲ್ಲಿ ಉದ್ದ ಬರುತ್ತೆ ಇದು, ಅಗ್ಲ ಆಗೋದಿಲ್ಲ. ಅಮ್ಮನ ಕಾಲವಿದೆ. ನೋಡು ಮತ್ತೆ ಸ್ವಲ್ಪ ನೀಟಾಗಿ ಕಲಿಸ್ಬಿಟ್ಟು ಒಂಚೂರು ಮಾಡಿದ್ರು. ನೀ ಏನ್ ಮಾಡ್ತಿದ್ದೆ ಚಿನ್ನ? ಅಲ್ಲಿ ಕೂಡ್ತಾರೆ ಬಂಗಾರಿ, ಅದು ತಾಟ್ಕನೆ ಸಲ್ಲಿಗೆ ಬರ್ಬೇಕು ಕೂರಕ್ಕೆ. ಅಲ್ಲಿ ಕೂರಲ್ಲಿ, ಅಲ್ಲಿ ಕೂರಲ್ಲಿ. ಈ ಪಾಟ್ನ ಇಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸಿದೆಲ್ಲ. ಇದು ಸ್ನೇಕ್ ಪ್ಲಾಂಟ್ ಇಲ್ಲೊಂದಿದೆ, ಇಲ್ಲೊಂದು ಇಟ್ಟಿದ್ದೀನಿ. ಇನ್ನೊಂದು ಮನಿ ಪ್ಲಾಂಟ್ ಮಾಡಿದ್ದೀವಿ. ಇದಿಲ್ಲಿಟ್ರೆ ಸಾಕಲ್ವಮ್ಮ? ಶೂರ್ ಹಾಕ್ಮೇಲೆ ಇದು ಇನ್ನೊಂದು ಚೆನ್ನಾಗಿ ಬಂದಿದೆ, ಇನ್ನು ದೊಡ್ಡದಾಗಿ ಬರುತ್ತೆ. ಇದು ಮನಿ ಪ್ಲಾಂಟ್. ಹೇಳೋದು ಚಿಕ್ಕವನ್ನ ಕೆಳಗೆ ಇಡೋಣ ಅಂತಿದ್ದೆ. ಚಿಕ್ಕ ಮಕ್ಕಳನ್ನ ಕೆಳಗೆ ಇಡೋಣ, ಹೈಟ್ ಬರ್ತಿದ್ಯಲ್ಲ ಇವು, ಒಂದು ಮೇಲೆ ಹೋಗ್ಲಿ ಅಂತ ಹೈಟ್ ಇರೋದು. ಇದೇನು ಬಿಡಿದಿತ್ತಲ್ಲ, ಯಾಕೆ ಮುದ್ದಾಕ್ಬಿಟ್ರ? ಹೋಯ್ತದ್ರೂ ಇಲ್ವಲ್ಲ.
ಈಗ ಬಂದಿರಲ್ಲ ಅದಕ್ಕೇ. ಇದ್ರ ಮೇಲಿಟ್ಟರೆ ಅಲ್ಲಿ ಅಲ್ಲಿ ಇಲ್ಲಿದೆ ಚಿಕ್ಕ ಅಲ್ಲೊಂದು ಉಂಟಲ್ಲ ಅದಕ್ಕೆ ಅದನ್ನು ಕೊಡಿಬೇಕಿದ್ದು ಇದಕ್ಕ ಯಾವುದಕ್ಕೆ ಇದಕ್ಕೆ ಅப்புறம் ಸಣ್ಣದಕ್ಕೆ ಹಾಕ್ಬಿಟ್ಟು ಎಂತ ಇದೊಂದು ಪ್ಯಾಲೆಟ್ ಆಯ್ತು ಅಂತ ಇಲ್ಲಿಗೆ ಯಾವ್ದನ್ನ ಇಲ್ಲಿಗೆ ಇದು ನಾನು ಬರಲಿ ಏನು ಮಧ್ಯಕ್ಕೆ ಸೊ ಫೈನಲಿ ಎಲ್ಲಾನು ಜೋಡಿಸಿ ಆಯ್ತು, ಯಾವ್ದು ಎಲ್ಲೆಲ್ಲಿ ಬೇಕು ಅಂತ ಹೇಳಿ. ಫಿಲ್ಟರ್ ಮಾಡೋತ್ತಿಗೆ ತುಂಬಾನೇ ಟಯರ್ಡ್ ಆಗೋಗುತ್ತೆ. ಇನ್ನ ಇದೆ ಮಾಡ್ಲಿಕ್ಕೆ, ಬಟ್ ನೆಕ್ಸ್ಟ್ ಯಾವಾಗಾದ್ರೂ ಮಾಡೋಣ ಅಂತೇಳಿ ಸ್ವಲ್ಪನೇ ಮಾಡಿದ್ದು. ಫುಲ್ ಮಾಡಕ್ ಹೋದ್ರೆ 2 days ಅಂತೂ ಬೇಕೇ ಬೇಕು. ಸೊ ಈಗ ನೋಡ್ತಾ ಇದ್ರಲ್ಲ ಎಷ್ಟು ಪಾಟ್ಗಳು ಮಾಡ್ದು ಆ ಗಿಡಗಳಿಂದ ಬ್ಯಾಲೆನ್ಸ್ ಇಂದ ಅಂತ ನೀವೇ ನೋಡಿ. ಇದೆಲ್ಲ ಎಷ್ಟು ಮಣ್ಣು ಲೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಗಿಡಗಳು ಬರ್ತಿರುತ್ತೆ. ಅವಾಗವಾಗ ಮಣ್ಣನ್ನು ಲೂಸ್ ಮಾಡ್ತಾ ಇರಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಎಲ್ಲರೂ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್. ಒಂದು 7 ಪಾಟ್ ಅದಲ್ವಾ ಎಕ್ಸ್ಟ್ರಾ. ಒಂದು 4, 5, 6, 7 ಇನ್ನೊಂದು ಪಾಟ್ಗಳಿದ್ರೆ ನೆಡ್ಬೋದು. ಇನ್ನೂ ಇದೆ. ಎಲ್ಲಿಗೆ ಚಿನ್ನ ಎಲ್ಲ ಜೋಡಿಸಿದ್ವಿ. ಇದೆಲ್ಲ ಚೇಂಜ್ ಮಾಡ್ಕೊಂಡು ಪಾಟ್ ಎಲ್ಲ ಚೇಂಜ್ ಮಾಡಿದ್ದು. ಮೊದಲು ಕಾಣಿಸ್ತಾನೆ ಇರ್ಲಿಲ್ಲಲ್ಲ, ಅದು ತುಂಬಾ ದೊಡ್ಡದಾಗಿ ಬಂದ್ಬಿಟ್ಟು ಅಷ್ಟೇ. ಚೆನ್ನಾಗಿತ್ತು, ಅದನ್ನು ದೊಡ್ಡದಾಗಿ ಬಂತು. ಇವಾಗ ಬೇರೆ ಹತ್ರ ಚೆನ್ನಾಗಿ ಕಾಣ್ತದೆ. ಹಂಗ ಸ್ವಲ್ಪ ಸ್ಪೇಸ್ ಆಗಿದೆಯಲ್ಲ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ.